ಬೆಂಗಳೂರಿಗೂ ತಟ್ಟಿದೆ ಸಿಲಿಂಡರ್ ಕೊರತೆಯ ಎಫೆಕ್ಟ್. ಬೆಂಗಳೂರು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಲಹೆಯನ್ನ ಕೊಟ್ಟಿರುವಂತದ್ದು. ಅಗತ್ಯವಿಲ್ಲದೆ ಹೆಚ್ಚುವರಿ ಸಿಲಿಂಡರ್ನ ಬುಕ್ ಮಾಡಬೇಡಿ. ಅಗತ್ಯ ಇಲ್ಲದಿದ್ರೂ ಕೂಡ ಬುಕ್ ಮಾಡಿದ್ರೆ ಕೊರತೆ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಬೆಂಗಳೂರು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಲಹೆಯನ್ನ ಕೊಡಲಾಗ್ತಾ ಇದೆ. ಈಗ ಪ್ರೀ ಬುಕಿಂಗ್ ಅನ್ನ ಮಾಡ್ಬಿಡ್ತಾರೆ ಎಷ್ಟೋ ಜನ. ಅಯ್ಯೋ ಎಲ್ಲಿ ಯುದ್ಧದ ಎಫೆಕ್ಟ್ ಮುಂದೆ ಏನೇನಾಗುತ್ತೋ, ಸಿಗುತ್ತೋ ಇಲ್ವೋ ಗ್ಯಾಸ್ ಅಂತ ಹೇಳ್ಬಿಟ್ಟು ತುಂಬ ಪ್ರೀ ಬುಕಿಂಗ್ಸ್ ಎಲ್ಲ ಆಗ್ತಾ ಇದೆ. ಸೊ ಹಾಗಾಗಿ ತುಂಬ ಪ್ರೀ ಬುಕಿಂಗ್ಸ್ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಅಗತ್ಯ ಇದೆಯಾ, ಇವಾಗ ಸಿಲಿಂಡರ್ ಖಾಲಿ ಆಗಿದೆಯಾ, ಅಗತ್ಯ ಇದೆಯಾ, ಹಾಗಿದ್ರೆ ಮಾತ್ರ ಬುಕ್ ಮಾಡಿ. ಅದರ್ವೈಸ್ ಅನವಶ್ಯಕವಾಗಿ ಬುಕಿಂಗ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ. 30 to 40% ವಿದ್ಯುತ್ ಉಪಕರಣಗಳನ್ನು ಬಳಸಿ ಅಡುಗೆ ಮಾಡಿ. ಸೋಷಿಯಲ್ ಮೀಡಿಯಾ ವದಂತಿಗಳಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಿದ್ದಾರೆ. ಅಪಾರ್ಟ್ಮೆಂಟ್ ಫೆಡರೇಷನ್ ನಿವಾಸಿಗಳಿಗೆ ಸೂಚನೆಯನ್ನ ಕೊಡ್ತಾ ಇರುವಂಥದ್ದು. ಬೆಂಗಳೂರಿಗೂ ಕೂಡ ತಟ್ಟಿದೆ ಸಿಲಿಂಡರ್ ಕೊರತೆಯ ಎಫೆಕ್ಟ್ ಇದೀಗ. ಅಗತ್ಯವಿಲ್ಲದೆ ಹೆಚ್ಚುವರಿ ಸಿಲಿಂಡರ್ ಬುಕ್ ಮಾಡಬಾರ್ದು. ಬುಕ್ ಮಾಡಿದ್ರೆ ನಾವು ಇನ್ ಕೇಸ್ ಅಗತ್ಯ ಇಲ್ಲದೆ ಇದ್ರೂ ಕೂಡ ಪ್ರೀ ಬುಕಿಂಗ್ಸ್ ಅನ್ನ ಜಾಸ್ತಿ ಮಾಡಿದ್ರೆ ಕೊರತೆ ಉಂಟಾಗುತ್ತೆ ಅಂತ ಹೇಳ್ತಿದ್ದಾರೆ. ಅಡುಗೆ ಮಾಡೋದಕ್ಕೆ ವಿದ್ಯುತ್ ಉಪಕರಣ ಬಳಕೆಗೆ ಮನವಿ ಮಾಡ್ತಾ ಇದ್ದಾರೆ. ಅಡುಗೆಗೆ ಇಂಡಕ್ಷನ್ ಸ್ಟವ್, ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಆಗಿರ್ಬೋದು, ಏರ್ ಫ್ರೈಯರ್ ಬಳಸುವಂತೆ ನಿವಾಸಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಉಪಕರಣ ಬಳಸಿದ್ರೆ ಗ್ಯಾಸ್ ಬಳಕೆಯೂ ಕೂಡ ಕಡಿಮೆ ಆಗುತ್ತೆ ಅಂತ. ಅಡುಗೆಗೆ 30 to 40% ವಿದ್ಯುತ್ ಉಪಕರಣಗಳನ್ನು ಬಳಸಿ ಅಂತ ಕೂಡ ಹೇಳಲಾಗ್ತಾ ಇದೆ. ಸೋಷಿಯಲ್ ಮೀಡಿಯಾ ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ ಹೇಳ್ಬಿಟ್ಟು ಅಪಾರ್ಟ್ಮೆಂಟ್ ಫೆಡರೇಷನ್ ನಿವಾಸಿಗಳಿಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಬೆಂಗಳೂರಿಗೂ ಕೂಡ ತಟ್ಟಿದಂತಹ ಸಿಲಿಂಡರ್ ಕೊರತೆಯ ಎಫೆಕ್ಟ್. ಬೆಂಗಳೂರು ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ಇದರಿಂದ ಇತರೆ ಕುಟುಂಬಗಳಿಗೂ ಕೂಡ ತೊಂದರೆ ಆಗುತ್ತೆ. ಅಡುಗೆ ಮಾಡೋದಕ್ಕೆ ವಿದ್ಯುತ್ ಉಪಕರಣಗಳನ್ನು ಬಳಸಿ, ಎಲೆಕ್ಟ್ರಿಕ್ ಪ್ರೆಷರ್ ಕುಕ್ಕರ್ ಆಗಿರ್ಬೋದು, ಅಡುಗೆ ಇಂಡಕ್ಷನ್ ಸ್ಟವ್ ಅನ್ನು ಯೂಸ್ ಮಾಡಿ. ನೀವು ಎಲ್ಲೋ ಭಯದಲ್ಲಿ, ಅಂದರೆ ಯುದ್ಧದ ಎಫೆಕ್ಟ್ ಮುಂದೆ ಏನೇನಾಗುತ್ತೋ, ಸಿಲಿಂಡರ್ ಸಿಗುತ್ತೋ ಇಲ್ವೋ, ಏನಾದ್ರು ಸಮಸ್ಯೆಗಳು ಎದುರಾಗುತ್ತೋ ಅಂತ ಹೇಳ್ಬಿಟ್ಟು ಪ್ರೀ ಬುಕಿಂಗ್ಸ್ ಜಾಸ್ತಿ ಆಗ್ತಾ ಇರುವಂತಹ ಹಿನ್ನೆಲೆ. ಸೊ ಬಿಕಾಸ್ ಎಲ್ರಿಗೂ ಸಿಗಲಿ ಅಡುಗೆ ಅನಿಲ ಅನ್ನುವಂಥದ್ದು. ಇನ್ನು 25 days ಒಳಗಡೆ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಯಾರು ಕೂಡ ಅನವಶ್ಯಕವಾಗಿ ಬುಕ್ ಮಾಡಿದ್ರೆ ಸಮಸ್ಯೆಗಳು ಎದುರಾಗತ್ತೆ. ಹಾಗಾಗಿ ತಗೊಂಡು ಸ್ಟಾಕ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡಕ್ಕೆ ಹೋಗಬೇಡಿ. ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನ ಬುಕ್ ಮಾಡಿ ಸಾಕು. ಅವಶ್ಯಕತೆ ಇದ್ರಷ್ಟೇ ಬುಕ್ ಮಾಡಿ ಅಂತ ಸಲಹೆಯನ್ನ ಕೊಡ್ತಾ ಇದ್ದಾರೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ. 30 to 40% ವಿದ್ಯುತ್ ಸ್ಟವ್ನ ಯೂಸ್ ಮಾಡಬಹುದು. ಅಡುಗೆ ಮಾಡೋದಕ್ಕೆ ವಿದ್ಯುತ್ ಉಪಕರಣಗಳನ್ನು ಬಳಕೆ ಮಾಡಿಕೊಂಡು ಮಾಡಿದ್ರೆ ಸ್ವಲ್ಪ ಅಭಾವ ಕಮ್ಮಿ ಆಗುತ್ತೆ, ಸಿಲಿಂಡರ್ ಅಭಾವ. ಏರ್ ಫ್ರೈಯರ್ ಬಳಸುವಂತೆ ಕೂಡ ಸೂಚನೆ ಕೊಡಲಾಗಿದೆ ನಿವಾಸಿಗಳಿಗೆ. ವಿದ್ಯುತ್ ಉಪಕರಣಗಳನ್ನು ಬಳಸಿದ್ರೆ ಗ್ಯಾಸ್ ಬಳಕೆಯೂ ಕೂಡ ಕಡಿಮೆ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅಡುಗೆಗೆ 30 to 40% ವಿದ್ಯುತ್ ಉಪಕರಣಗಳನ್ನು ಬಳಸಿ ಅಂತ ಹೇಳಿಬಿಟ್ಟು